ಕಾಡಲ್ಲಿ ನೀವು ಹೋಗಿ ಎಲ್ಲರೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ, ಸುಮಾರು ಹೊತ್ತು ಕೂತ್ಮೇಲೆ ನೋಡಿ ನಿಮಗೆ ನಿಧಾನಕ್ಕೆ ಕಾಡು ಅಲ್ಲ ಇವಾಗ ಹೋಗ್ಬಿಡ್ತದೆ. ಊರ ಎಲ್ಲಿಂದಲೂ ಇಲ್ಲಿ ಎತ್ತೆ ಅದು ಹೋಗಿ ಒಂದು ಚೂರಿ ಶಬ್ದ ಮಾಡಿದ್ರೆ ಸಟ್ ಅಂತ ಎಲ್ಲ ಮಾಯ ಆಗಿ ಹೋಗ್ಬಿಡುತ್ತೆ. ಯಾರಿಗೆ ತಾವು ಇರುವಲ್ಲಿಯೇ ಸಂತೋಷ, ಉತ್ಸಾಹ, ಕುತೂಹಲ ಇರುವುದಿಲ್ಲವೋ ಅಂಥವರು ಅದನ್ನು ಹುಡುಕಿಕೊಂಡು ಪ್ರವಾಸಕ್ಕೆ ಹೋಗುವುದು ವ್ಯರ್ಥ. ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ನಮ್ಮ ತೇಜಸ್ವಿ ಅವರು ಹೇಳಿದ್ದಾರೆ. ನೀವು ಕೇಳ್ಬೋದು ತೇಜಸ್ವಿ ಯಾರಪ್ಪ ಅಂತ. ಹಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಮಗ, ಕುವೆಂಪುರವರ ಮಗನೇ ತೇಜಸ್ವಿ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಬರ್ತಾಯಿದ್ದೀನಿ. ಸೊ ಹಂಗಂತ ಹೇಳ್ತಾ ನಾನಿದ್ದೀನಿ ಇವಾಗ ಮುನ್ನಾರ್ ಹೋಗುವ ದಾರಿಯಲ್ಲಿ. ಸೊ ಇದನ್ನು ಹೀಗೆ ಹೇಳಬೇಕನ್ನಿಸ್ತು, ಹೇಳ್ತಾ ನಿಮಗೆ ಹಾಯ್ ಹೇಳೋದನ್ನೇ ಮರ್ತು ಬಿಟ್ಟೆ. ಹಾಯ್, ಹಲೋ, ನಮಸ್ಕಾರ ನೋಡುತ್ತಿರುವ ವೀಕ್ಷಕರಿಗೆ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಮುನ್ನಾರ್ಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ನಾನಿವಾಗ ಬೆಂಗಳೂರಿನಿಂದ ಬಂದಿದ್ದೇನೆ. ಸೊ ಬನ್ನಿ, ನನ್ನೊಟ್ಟಿಗೆ ಹೋಗುವ, ಮುನ್ನಾರನ್ನು ವೀಕ್ಷಿಸುವ. ನನಗೆ ತೇಜಸ್ವಿ ಅಂದರೆ ಭಾಳ ಇಷ್ಟ. ಸೊ ನಾನು ಚಿಕ್ಕವನಾಗಿದ್ದಾಗ ನೀವೆಲ್ಲರೂ ತೇಜಸ್ವಿಯವ್ರ ಬಗ್ಗೆ ಹೇಗೆ ತಿಳ್ಕೊಂಡಿದ್ದೀರಾ ಅಂದರೆ, ಅವ್ರದ್ದು 10th ಆಗಲಿ 12th ಆಗಲಿ ಅವ್ರದ್ದು ಚಿಕ್ಕ ಕಿರು ನಾಟಕಗಳು ಅಥವಾ ಚಿಕ್ಕ ಪುಟ್ಟ ಕಥೆಗಳು ಥರ, ಅಂದರೆ ಕೃಷ್ಣಗೌಡನ ಆನೆ ಈ ಥರದ್ದೆಲ್ಲ ಓದಿ ನಿಮಗೆ ತೇಜಸ್ವಿ ಅವರು ಯಾರು ಅಂತ ಗೊತ್ತಾಗಿರ್ಬೋದು. ಇಲ್ಲಾಂದರೆ ನೀವು ಚಿಕ್ಕದಾಗಿಂದನೂ ಗೊತ್ತಾಗಿರ್ಬೋದು. ಬಟ್ ನನಗೆ ಹೇಗದು ತೇಜಸ್ವಿಯವ್ರ ಬಗ್ಗೆ ಆಸಕ್ತಿ, ಆಮೇಲೆ ಅವ್ರ ಮೇಲೆ ಅವರಿದ್ದ ಜೀವಿಸಿದಂಥ ರೀತಿಗಳ ಮೇಲೆ ನಾನು ಯಾವಾಗ ಅವ್ರ ಫ್ಯಾನ್ ಆದೆ ಅಂತಂದರೆ, ಸೊ ನಾನು 5th ಸ್ಟ್ಯಾಂಡರ್ಡ್ 5ನೇ ಕ್ಲಾಸ್ ಓದಬೇಕಾದ್ರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು 1 to 10th ಫುಲ್ಲು. ಸೊ ಆವಾಗ ನಮ್ಮ ತಾತ ಅವರು, ಅಂದರೆ ನಾವು ಅಪ್ಪ ಅಂತ ಕರಿತೀವಿ. ಸೊ ಅವರು ತುಂಬ ಭಾಷಣಕಾರರು ಅವರು. ಸೊ ಅವರು ತುಂಬ ಕನ್ನಡದ ಬಗ್ಗೆ ಒಲವು. ಅವಾಗಿಂದನೇ ಮಂಕುತಿಮ್ಮನ ಕಗ್ಗ ಆಗಲಿ, ರಾಮಾಯಣ ದರ್ಶನ್ ತುಂಬ ಬುಕ್ಗಳು ಓದ್ತಿದ್ರು, ಒಂಥರ ಸಾಹಿತಿಗಳು ಅಂತಲೇ ಹೇಳ್ಬೋದು ನಮ್ಮ ತಾತವರು. ಸೊ ಅವಾಗ ಅವರು ತೇಜಸ್ವಿಯವ್ರ ಬಗ್ಗೆ ಓದ್ತಿದ್ರು. ಸೊ ಅವಾಗ ಅವ್ರು ಓದಬೇಕಾದ್ರೆ ಅವರು ಇಟ್ಟಿದ್ದಂಥ ಒಂದು ಚಿಕ್ಕ ಬುಕ್ ಶೆಲ್ಫ್ಗಳಲ್ಲಿ ಒಂದಿನ ನನಗೆ ಕರ್ವಾಲು ಅಂತ ಒಂದು ಪುಸ್ತಕ ಸಿಕ್ತು. ಸೊ ಆ ಪುಸ್ತಕನ ನಾನು ಫಸ್ಟ್ ಸ್ಟಾರ್ಟ್ ಮಾಡಿ ಓದೋಕ್ಕೆ ಶುರು ಮಾಡಿದೆ 5th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ನನಗೆ ಕನ್ನಡ ಅಂದರೆ ಭಾರಿ ಇಷ್ಟ. ಸೊ ಇಂಗ್ಲೀಷ್ ಸುಮ್ಮನೆ ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ. ನಿಮ್ಗೆ ಇಂಗ್ಲೀಷ್ ಏನೂ ಬರೋಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ನನಗೆ ಬರೋಲ್ಲ. ಸೊ ಕನ್ನಡದಲ್ಲಿ ಓದೋಕ್ಕೆ ಶುರು ಮಾಡಿದೆ ನಾನು ಅವ್ರದ್ದು. ಅದಾದಮೇಲೆ ಮಿಲೇನಿಯಮ್ ಸೀರೀಸ್ ಆಗಲಿ, ಆಮೇಲೆ ಅವ್ರದ್ದು ಅಲೆಮಾರಿ ಅಂಡಮಾನ್, ಆಮೇಲೆ ನಮ್ಮ ಅಪಚೂರಿನ ಪೋಸ್ಟ್ ಆಫೀಸು, ಚಿದಂಬರ ರಹಸ್ಯ, ಆಮೇಲೆ ಪರಿಸರದ ಕಥೆಗಳು, ಹಕ್ಕಿಪುಕ್ಕ. ಸೊ ಈ ಥರದ್ದೆಲ್ಲ ಓದ್ತಾ ಬಂದೆ. ಸೊ ಅವರು ಬರಿತಿರುವಂಥ ರೀತಿ ನನಗೆ ಅಂತೂ ತುಂಬಾ ಇಷ್ಟ ಆಗೋಯ್ತು. ಅಂದರೆ ಈಗ ನೇರವಾಗಿ ನಾವೇ ಅವ್ರ ಕಥೆ ಒಳಗಡೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋವಷ್ಟು ರೀತಿಯಲ್ಲಿ ಬರೀತಾರೆ ಅವರು. ಸೊ ಹಾಗಾಗಿ ಅವರು ನನಗೆ ತುಂಬ ಇಷ್ಟ ಆಯಿತು. ಅವಾಗ ಎಲ್ಲ ಬುಕ್ಕನ್ನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಅವರು ಮಾಡಿದ್ದಂಥ ಒಂದು ಏನು ಫೋಟೋಸ್ಗಳಿದೆಯಲ್ಲ, ಆ ಫೋಟೋಗ್ರಫಿಗಳಿದೆಯಲ್ಲ, ಅದು ಇವಾಗಲೂ ಕೂಡ ಈಗ ಬರ್ತಿರೋ ಫೋಟೋಗ್ರಾಫರ್ಗಳಿಗೆ ಒಂದು PhD ಥರ ಒಂದು ಮಾಡೆಲ್ ಆಗಿದೆ. ಸೊ ಅದನ್ನು ನೋಡಿ ಅವರು ಫೋಟೋಗ್ರಫಿ ಎಷ್ಟೋ ಜನ ಅವ್ರು ಮಾಡಿರೋ ಫೋಟೋಗ್ರಫಿಗಳನ್ನ ನೋಡಿಕೊಂಡು ಹಕ್ಕಿಪುಕ್ಕ ಅಂತ ಬುಕ್ಕದಲ್ಲಿ ಬರ್ತಿದ್ದಾರೆ ಅವ್ರು ಯಾವ್ಯಾವ ರೀತಿ ಸೆರೆ ಹಿಡಿತಿದ್ರು ಅಂತ. ಅದನ್ನು ನೋಡ್ಕೊಂಡು ಈಗ ಫೋಟೋಗ್ರಫಿ ಮಾಡ್ತಾಯಿದ್ದಾರೆ. ಅಷ್ಟು ಒಂದು ನೆಕ್ಸ್ಟ್ ಲೆವೆಲ್ ಫೋಟೋಗ್ರಫಿ ಇರ್ತಿತ್ತು ಅವ್ರದ್ದು. ಸೊ ಹಾಗಾಗಿ ಅವರ ಒಂದು ನುಡಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ನನಗೆ ಕಾಡುಗಳು ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು. ಸೊ ನಾನು ನನ್ನದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದೇ ಥರ ಮುಂದೆ ನಾನು ಯಾವ್ಯಾವ ರೀತಿ ಹನ್ನೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಯಾವ್ಯಾವ ರೀತಿ ನನ್ನದೇ ಆದ ರೀತಿಯಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀನಲ್ಲ ಅದನ್ನು ನಾನು ಸೆರೆ ಹಿಡಿದು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಏನಪ್ಪ ಇವನು ಸಡನ್ ಅಂತ ಮಧ್ಯದಲ್ಲಿ ವೀಡಿಯೋ ಶುರು ಮಾಡ್ದ ಅಂತೀರಾ? ಹೌದು. ಸೊ ಇದಕ್ಕೊಂದು ಹಿನ್ನೆಲೆ ಕೊಡ್ತೀನಿ. ಸೊ ಸಡನ್ ಅಂತ ಈ ದೀಪಾವಳಿ ರಜೆ ಇರೋದ್ರಿಂದ ನಾನೇನು ಮಾಡಿದೆ, ನನ್ನ ಬೈಕ್ ತೊಗೊಂಡು
ಒಂದು ರೈಡ್ ಹೋಗುವ ಕೇರಳ ಮುನ್ನಾರ್ ಕಡೆ ಅಂತ. ಸೊ ಒಂದು ಫಿಲಮ್ ಇದೆ ಚಾರ್ಲಿ ಅಂತ, ದುಲ್ಕರ್ ಸಲ್ಮಾನ್ದು. ಸೊ ಆ ಮೂವಿನಲ್ಲಿ ಎಷ್ಟೊಂದು ಸೀನ್ಗಳನ್ನ ಶಾರ್ಟ್ ಮಾಡಿದ್ದಾರೆ ಒಟ್ಟವಡಾದಲ್ಲಿ. ಸೊ ಆ ಪ್ಲೇಸ್ನ ನಾನು ತುಂಬ ದಿನದ ಹಿಂದೆಯೇ ಬುಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಹೋಗೋಣ ಅಂತ. ಸೊ ಇಲ್ಲ, ಮಳೆಗಾಲದಲ್ಲಿ ಹೋದರೆ ಹೆವಿ ಮಳೆ ಇರ್ತಿತ್ತು, ಬೇಸಿಗೆಯಲ್ಲಿ ಹೋದಿದ್ರೆ ಹೆವಿ ಬಿಸಿಲು ಇರ್ತಿತ್ತು. ಸೊ ಅದಕ್ಕೆ ಇದೇ ಸೂಕ್ತವಾದ ಟೈಮ್ ಅಂದ್ಬಿಟ್ಟು ನಾನೇನು ಮಾಡಿದೆ, ಶುಕ್ರವಾರ ನೈಟು ಬೆಂಗಳೂರು 9 ಗಂಟೆ ಅಷ್ಟೊತ್ತು ಬಿಟ್ಟು ತುಂಬ ಲಾಂಗ್ ರೈಡ್ ಮಾಡ್ಕೊಳ್ತಾ ಸೀದಾ ಬರೋಣ ಅಂತ ಹೊರಟೆ. ಸೊ ಆವಾಗ ನನಗೊಂದು ಅಚ್ಚರಿ ಅನ್ನೋಕ್ಕಿಂತ ಒಂದು ಶಾಕಿಂಗ್ ನ್ಯೂಸ್ ಬಂತು ನನ್ನ ಕಾಲಿಂದ. ಸೊ ಪ್ರೊಡಕ್ಷನಲ್ಲಿ ಬಗ್ ಬಂದಿದೆ, ಕೆಲಸ ಮಾಡು ಅಂತ. ನಾನೇನು ಮಾಡಿದೆ, ವಾಪಸ್ ಹೋಗಿ ಲ್ಯಾಪ್ಟಾಪ್ ತೊಗೊಬಂದು ಸೀದಾ ಕೊಡೈಕೆನಾಲ್ಗೆ ಹೋಗಿ ಅಲ್ಲಿ ಒಂದಿನ ಸ್ಟೇ ಮಾಡಿಕೊಂಡು ಆ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ನನ್ನ ಟ್ರಿಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕೊಡೈಕೆನಾಲ್ ಮುಗಿಸ್ಕೊಂಡು ನಾನಿವಾಗ ಕೊಡೈಕೆನಾಲಿಂದ ದಿಂಡಿಗಲ್ ಏನು ಟಚ್ ಆಗಲಿಲ್ಲ. ಸೊ ಈ ಕಡೆನೇ ಥೇನಿ ತೆಕ್ಕಡಿ ಹೋಗೋ ರೂಟಲ್ಲಿ ಒಂದು ಸ್ವಲ್ಪ ಇಂಟೀರಿಯರ್ ರೂಟ್ ಇದೆ, ಅದನ್ನು ತೊಗೊಂಡು ನಾನಿವಾಗ ಮುನ್ನಾರ್ ಹೋಗ್ತಿದ್ದೀನಿ. ಸೊ ಮುನ್ನಾರಿಂದ ನಾನು ಕೆಲವು ಪ್ಲೇಸಸ್ ಲೈಕ್ ಒಟ್ಟವಡ, ಸ್ವಲ್ಪ ಇಂಟೀರಿಯರ್ಸ್ ಪ್ಲೇಸ್ಗಳಿದೆ, ನಾರ್ಮಲ್ ಟೂರಿಸ್ಟ್ಗಳಿಗಿಂತ ಒಂದು ಸ್ವಲ್ಪ ಒಳಗಡೆ ಇರೋ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬನ್ನಿ, ನನ್ನ ವೀಡಿಯೋನ ಮುಂದುವರಿಸೋಣ. ಸೊ ಲೆಟ್ಸ್ ಗೋ. ವಾಟ್ ಆ ವ್ಯೂ. ಸೊ ಇವತ್ತಂತೂ ಬೆಳಗ್ಗೆ ಶುರು ಮಾಡಿದಾಗ 14 ಡಿಗ್ರಿ ಇತ್ತು. ಸೊ ಅಲ್ಲಿ ಅಂತೂ ತುಂಬ ಚಳಿ. ನಾನೇನು ಮಾಡಿದೆ, ಎಲ್ಲ ರೈಡಿಂಗ್ ಗೇರ್ಸ್ನ ಬಿಚ್ಚಿಟ್ಟು ಒಂದೇ ಸಿಂಗಲ್ ಗೇರ್ ಹಾಕ್ಕೊಂಡು ಬಂದೆ. ಇಲ್ಲಿ ಬಂದರೆ ಓ ಮೈ ಗಾಡ್, ಸಿಕ್ಕಾಬಟ್ಟೆ ಬಿಸಿಲು. ವಾವ್, ಎಂಥ ವ್ಯೂ ಇದೆ ನೋಡಿ. ಇನ್ನೊಂದು ಏನು ನಿರಾಸೆ ಅಂತಂದರೆ, ಲೈಕ್ ನಾವೇನಿಲ್ಲಿ ಕಣ್ಣು ಮುಂದೆ ನೋಡ್ತಿರ್ತೀವಲ್ಲ, ಅದು ಕ್ಯಾಪ್ಚರ್ ಆಗೋಲ್ಲ ಈ ಗೋಪ್ರೋದಲ್ಲಿ, ಆ ಥರ ಕ್ಯಾಪ್ಚರ್ ಆಗೋಲ್ಲ. ಬಟ್ ಏನೋ ಒಂದು ನೇಮ್ಸೆಟ್ಗೆ ಕ್ಯಾಪ್ಚರ್ ಆಗುತ್ತೆ. ಬಟ್ ಆದ್ರೂ ಇದ್ದಿದ್ರಲ್ಲಿ ಪರವಾಗಿಲ್ಲ, ಎಲ್ಲ ಕ್ಯಾಮ್ರಾಗಳಿಗಿಂತ ಗೋಪ್ರೋ ಬೆಸ್ಟು. ಸೊ ಸೂಪರ್ ವ್ಯೂನಲ್ಲಿ ಆಲ್ಮೋಸ್ಟ್ 50% ಮುಂದೆ ಇರೋ ವ್ಯೂ ಇಷ್ಟು ಅಂದರೆ ಕವರ್ ಆಗುತ್ತೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಾಗ ನಾನು ಇನ್ನೂ ತಮಿಳ್ನಾಡಿನಲ್ಲೇ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಆ ಚೆಕ್ ಪೋಸ್ಟಿಂದ ಕೇರಳ ಶುರು ಆಗುತ್ತೆ. ಸೊ ಇಲ್ಗೋ ಫಸ್ಟ್ ವಾಟರ್ ಕ್ರಾಸಿಂಗ್ ನಿಧಾನಕ್ಕೆ ಹೋಗೋಣ, ಯಾಕಂದರೆ ನೀರು ಹಾರಿದ್ರೆ ನನ್ನ ಬೈಕ್ ಗೊಜ್ಜೆ ಆಗುತ್ತೆ. ಆಲ್ಮೋಸ್ಟ್ ಇವಾಗೆಲ್ಲ ಫುಲ್ ಬ್ಲ್ಯಾಕ್ ಬ್ಯೂಟಿ, ತುಂಬ ಚೆನ್ನಾಗಿದೆ. ನಂದಂತೂ ಟೈರ್ ತುಂಬ ಸೌದೋಗ್ಬಿಟ್ಟಿದೆ, ಭಾರಿ ಹುಷಾರಾಗಿ ಹೋಗಬೇಕು, ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಟೈರ್ ಹಾಕ್ಸ್ಕೊಂಡು ಬರೋಣ ಅಂತ ಮೋಟೋ ಟಾರ್ಕ್ ಬ್ಲಾಕಲ್ಲಿ ಆರ್ಡ್ರ್ ಮಾಡಿ ಇಟ್ಟು ಬಂದಿದ್ದೆ. ನನಗೆ ಅಲ್ಲಿ ಹಾಕ್ಸೋಕ್ಕೆ ಹೋದಾಗ ಸರ್ ಬಂದಿಲ್ಲ ಅಂತ ಹೇಳಿ ಕೈ ಕೊಟ್ಟ. ಪರವಾಗಿಲ್ಲ, ಸೊ ನನ್ನ ಬೈಕ್ ಅಲ್ವಾ, ನನಗೆ ಕಾರ್ನರಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಡ್ಜ್ಮೆಂಟ್ ಗೊತ್ತು ಅಂದ್ಬಿಟ್ಟು ಹಂಗೆ ತೊಗೊಂಡು ಬಂದಿದ್ದೀನಿ. ಸೋ ಫಾರ್ ಸೋ ಗುಡ್. ತಿಂಡಿ ಅಲ್ಲೇ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಕೇರಳದಲ್ಲಿ ಮಾಡುವ ಅಂತ ಯೋಚನೆ ಮಾಡಿದ್ದೀನಿ. ಬನ್ನಿ ಹೋಗೋಣ. ಸೊ 58, 60 ಕ್ರೂಸಿಂಗ್ ಇನ್ 68, 78. ನಾನು ಸಮ್ಟೈಮ್ಸ್ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ರೈಡ್ ಮಾಡಬೇಕಾದ್ರೆ, ಯಾಕಂದರೆ ನನ್ನದೇ ಆದ ಒಂದು ವೈಬಲ್ಲಿ ಏನೇನೋ ಯೋಚನೆ ಮಾಡ್ಕೊಂಡು ಆರಾಮಾಗಿ ರೈಡ್ ಮಾಡಿರ್ತೀನಿ. ಸೊ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಏನಾದ್ರು ಇದ್ದರೆ ನೋಡಿ, ಲೈಕ್ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಬಿಟ್ಟಾಕಿ. ಕೇರಳ ಬ್ರದರ್ಸ್ ಮುಂದೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಪ್ಪ, ಹೆವಿ ಸ್ಲಿಪ್ ಆಯಿತು. ಟಾಟಾ ಮಾಡಿದೆ ಅವ್ರಿಗೆ, ಅವಾಗಿಂದ ನೋಡ್ತಿದ್ರು. ವಾವ್, ಡೀಪ್ ಕರ್ವ್, ಐ ಲವ್ ಇಟ್. ಬಟ್ ತುಂಬ ಮಲಗ್ಸೋಕ್ಕೆ ಕಾರ್ನರಿಂಗ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಫ್ಲ್ಯಾಟ್ ಟೈರ್ಸಿಗಿಂತ ಫ್ಲ್ಯಾಟ್ ಟೈರ್ಸಿನಲ್ಲ, ಏರು ಕಡಿಮೆ ಹಾಕಿದ್ದೀನಿ, ಸ್ವಲ್ಪ ಕಡಿಮೆ ಇದೆ, 22 ಹಿಂದೆ ಇದೆ.
ಬೇಕಂತಲೇ ಕಡಿಮೆ ಹಾಕಿದ್ದೀನಿ, ಆವಾಗ ಒಂದು ಸ್ವಲ್ಪ ಗ್ರಿಪ್ ಬರುತ್ತೆ ಅಂತ. ಯಾಕೆಂದರೆ ಸದ್ಯದಲ್ಲಂತೂ ಏನು ಥ್ರೆಡ್ ಇಲ್ಲ ಅದರಲ್ಲಿ. ಸೊ ಯಪ್ಪ, ಕಾರ್ನರಿಂಗ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಹುಷಾರಾಗಿರಬೇಕು. ಆವಾಗಲೇ ಕಾರ್ನರಿಂಗ್ ಮಾಡ್ತಾ ಗೇರ್ ಹಾಕೋಕ್ಕಿಂತ ಕೆಳಗಡೆ ಹಾಕಿದ್ದೀನಿ, ಆಲ್ಮೋಸ್ಟ್ ಮಲಗಿಸಿದ್ದೀನಿ, ಕಾಲು ಉಚ್ಕೊಂಡು ಹೋಯ್ತು. ಯಾವುದೋ ಒಳ್ಳೆ ಶೂಸ್ ಇರೋ ಹೊತ್ತಿಗೆ ಕಾಲು ಹತ್ರ ಏನೂ ಆಗಿಲ್ಲ, ಫುಲ್ ಸ್ಕ್ರ್ಯಾಚ್ ಆಗಿದೆ ಅದು ಮುಂದೆ ಶೂಸ್. ದೇವ್ರೆ, ಓಹ್ ಮಂಗ, ವಾವ್. ಬಟ್ ಈ ಪ್ರಾಣಿಗಳು ಏನಿದೆಯಲ್ಲ, ಕಾಡು ಪ್ರಾಣಿಗಳಿಗೆ ಪ್ಲೀಸ್ ದಯವಿಟ್ಟು ಫೀಡ್ ಮಾಡಬೇಡಿ. ಫೀಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅವು ಅದರದೇ ಆದ ಒಂದು ಆಹಾರ ಹುಡ್ಕೋ ರೀತಿ ಇರುತ್ತೆ ಅದರದ್ದು. ಸೊ ನಾವು ಫೀಡ್ ಮಾಡಿದ್ರೆ ಅವೇನು ಮಾಡ್ತವೆ, ಅದ್ರ ಪದ್ಧತಿನ ಬಿಟ್ಟು ಅದು ಮತ್ತೆ ಕಾಯೋಕ್ಕೆ ಶುರು ಮಾಡುತ್ತೆ. ಸೊ ಅದು ನೇಟಿವ್ ಮೆಥಡ್ನ ಬಿಟ್ಟು ನನಗೆ ಯಾರು ಬಂದು ಫೀಡ್ ಮಾಡ್ತಾರೆ ಇವಾಗ ಅಂತ ಕಾಯೋಕ್ಕೆ ಶುರು ಮಾಡ್ತಾ ಇರುತ್ತೆ. ಅದು ನಮ್ಮ ಏನು ಫುಡ್ ಇದೆಯಲ್ಲ ಅದರನ್ನೇ ಅವಲಂಬಿತ ಆಗಿರುತ್ತೆ. ಸೊ ಬೆಟರ್ ನಾವು ಅದಕ್ಕೆ ಫೀಡ್ ಮಾಡೋದನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು. ಬಟ್ ಪ್ರೀತಿಯಿಂದ ಕೊಡ್ತೀವಿ ನಾವು, ಬಟ್ ಅದಕ್ಕೆ ನಾವು ಆ ಥರ ಕೊಡೋದ್ರಿಂದ ಅದೇನು ಮಾಡುತ್ತೆ, ನಮ್ಮನ್ನೇ ನೆಕ್ಸ್ಟ್ ಟೈಮ್ ಬಂದು ಅವರೇ ಫುಡ್ ಹಾಕ್ತಾರೆ ಅಂತ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ಅದು ಫುಡ್ ಹುಡ್ಕೋ ರೀತಿಯೇ ಮರ್ತುಬಿಡುತ್ತೆ. ವಾ, ಸೋ ಫಾರ್ ವ್ಯೂ ಅಂತೂ ಡ್ಯಾಮ್ ಗುಡ್. ಇಷ್ಟೋ ತನಕ ಸೆಕೆ ಆಗ್ತಿತ್ತು, ಇವಾಗ ನಾನು ಅಪ್ ಹಿಲ್ ಮಾಡ್ತಾ ವೆದರ್ ಚೇಂಜ್ ಆಗಿದೆ. ಸೊ ಆವಾಗ ಆಲ್ಮೋಸ್ಟ್ 22-23 ಡಿಗ್ರಿ ಇತ್ತು. ಸೊ ಇವಾಗ ಸ್ವಲ್ಪ ತಂಪು ಬ್ರೀಸ್ ಬರ್ತಿದೆ. ಆಹಾ, ಈ ಸೆಕೆಯಿಂದ ಸೀದಾ ಬ್ರೀಸ್ ಬಂದು ಜಾಕೆಟ್ ಒಳಗಡೆ ಹೋಗ್ತಿದ್ದಂಗೆ ಕ್ರೇಜಿ ಫೀಲ್. ಹಾರಿಸ್ಬೇಡಣ್ಣ. ಸೊ ಇಲ್ಲಂತೂ ನಿಧಾನಕ್ಕೆ ಹೋಗಬೇಕು. ನಿಮಗೆ ತೋರಿಸ್ತೀನಿ ನನ್ನ ಟೈರ್ ಹೆಂಗಿದೆ ಅಂತ. ನೀವಂತೂ ಬೈತೀರಾ, ಯಾರಪ್ಪ ನೀನು ಇಂಥ ಟೈರ್ ಹಿಡ್ಕೊಂಡು ಕಾರ್ನರಿಂಗ್ ಮಾಡ್ತಿದ್ಯಾ ಅಂತ. ವಾವ್, ಅಲ್ಲಿ ನೋಡಿ, ಅಲ್ಲಿ 3 ಬೆಟ್ ಇಟ್ಟಿರೋ ಥರ ಕಾಣಿಸ್ತಿದೆ ಅಲ್ಲಿ ಅಲ್ವಾ. ಅಲ್ಲಿ ಯಾರೋ ಒಬ್ಬ ಕೋತಿ ಥರ ಹೋಗಿದ್ದಾನೆ, ಬಿದ್ದರೆ ಗೊತ್ತಾಗುತ್ತೆ. ಇಳಿಯೋಣ, ಕೆಳಗೆ ಬಿದ್ದಿದ್ಯಾ, ಅಲ್ಲೋಗಿ ಸಿಗರೇಟ್ ಸೇರ್ತಾ ಇದೆಯಾ ಗುರು. ಏನು ಜನಗಳಪ್ಪ. ಸೊ ನಾನಂತೂ ಇವಾಗೇ ಮೋಟೋ ಲಾಗಿಂಗ್ ಅಂತ ಶುರು ಮಾಡ್ಕೊಂಡಿದ್ದೀನಿ. ನಾನು ಏನೇನು ಎಲ್ಲೆಲ್ಲಿ ಹೋಗ್ತೀನಲ್ಲ, ಲೈಕ್ ನಾನೊಂಥರ ಯಾವಾಗಲೂ ಬೈಕ್ ಓಡಿಸ್ತಿರಲ್ಲ, ಯಾಕಂದರೆ ಕೆಲಸ ಇರೋದ್ರಿಂದ ಇದನ್ನು ನಾನು ಪ್ಯಾಷನಾಗಿ ತೊಗೊಂಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ ಸೊ ಅಲ್ಲಲ್ಲಿ ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ನಾನು ಇನ್ಮೇಲೆ ಡೆಡಿಕೇಟೆಡಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾಲೋ ಮಾಡಿ ಇಷ್ಟ ಆದರೆ. ವಾವ್ ವಾವ್, ಬಂಬಲ್ ಬಿ, ಕಮಾನ್. ಓ ಮೈ ಗಾಡ್, ಏನಿದು. ಹಾಂ, ಜಸ್ಟ್ ವಾವ್. ಯಾವುದೋ ಕಿಂಗ್ ಕಾಂಗ್ ಐಲ್ಯಾಂಡ್ ಥರ ಇದೆಯಲ್ಲಪ್ಪ ಇದು. ಫೀಲಿಂಗ್ ಗುಡ್. ಸೈಡ್ ಹೊಡಿಲ್ಲ. ಓ ಶಿಟ್, ಇವಾಗ ಹೊಡಿಲ್ಲ, ಬೇಡ, ಕಾಯಿ ನೋಡು, ಹೊಡಿ ಇವಾಗ. Wow, this is so good.
ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ, ಯಪ್ಪ ಆಹಾ ಎಲ್ಲಿ ಬರ್ತಾವ ನೋಡಿ. ಇಲ್ಲಿ ಯಾವುದೋ ಪಟಾಕಿ ಶಬ್ದ ಕೇಳಿಸ್ತಿದೆ. ಇಲ್ಲೂ ಪಟಾಕಿ ಹೊಡಿತಿದ್ದಾರೇನಪ್ಪ ಕಾಡಲ್ಲಿ. ಇದೇನಿದು, ಬಟ್ಟೆ ಟಿಶ್ಯೂ ಎಲ್ಲ ಇಲ್ಲಿ ಎಷ್ಟೋಗಿದೆ. ವಾವ್, ಸ್ಲೋ. ಯಾವುದೋ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಥರ ಸಿಕ್ತು. ವಾವ್, ಜನ ಇದ್ದಾರೆ. ಸೊ ನಂದೊಂದು ಪಾಲಿಸಿ ಏನು ಅಂತಂದರೆ, ಜನ ಎಲ್ಲಿದ್ದಾರೆ ನಾನಲ್ಲಿ ನಿಲ್ಲಿಸೋದೇ ಹೋಗಲ್ಲ. ಸ್ವಲ್ಪ ಶಾಂತಿಯನ್ನು ಬಯಸುವ ಹುಡುಗ ನಾನು. ಸೊ ಜನ ಇದ್ದ ಕಡೆ ಹೋಗೋದೇ ಇಲ್ಲ. ಜನ ಎಲ್ಲಿಲ್ಲ, ಪ್ರಾಣಿಗಳೆಲ್ಲಿರ್ತವೆ ಆ ಕಡೆ ಹೋಗ್ತೀನಿ. ಈ ಘಾಟ್ ಹೆಸರು ಯಾವುದು ಅಂತ ಗೊತ್ತಿಲ್ಲ. ಅಲ್ಲೊಂದು ದೇವಸ್ಥಾನ ಇತ್ತು. ಸೊ ಬಟ್ ಅವ್ರು ಹೇಳಿದ್ರು ಇದೊಂದು ಹಿಲ್ನ ಕ್ರಾಸ್ ಮಾಡಿ ಅಲ್ಲಿ ದಾರಿಲೊಬ್ಬರು ಪರಿಚಯ ಆದ್ರಲ್ಲ, ನಿಮ್ಗೆ ಹೇಳೋದು ನಾವು ಮರ್ತೆ. ಪಾಪ ಅವ್ರು ಅಕ್ಸೆಂಚರಲ್ಲಿ ವರ್ಕ್ ಮಾಡ್ತಾರಂತೆ. ನಿಮ್ಮ ಬೈಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬ್ರೋ ಅಂತ ಹೇಳಿದ್ರು. ಹಂಗೆ ಅಂದರೆ ನಾನು ಸುಮ್ಮನೆ ಅಲ್ಲಿ ಚಿಲ್ ಮಾಡ್ತಿದ್ದೆ, ಸ್ವಲ್ಪ ಬಿಸಿಲಿತ್ತಲ್ವ ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ದೆ. ಸೊ ಅವ್ರು ಬಂದು ಮಾತಾಡ್ಸಿದ್ರು, ಹಿಂಗೆ ನಾನು ಇಲ್ಲಿ ನೇಟಿವ್ ಅವನು, ಸೊ ನಿಮ್ಮದು KA ಬೋರ್ಡ್ ನೋಡಿದ್ನಲ್ಲ, ಸೊ ನಾನು ಅಕ್ಸೆಂಚರಲ್ಲಿ ಕೆಲಸ ಮಾಡೋದು, ನಮ್ಮದು ಬೈಕ್ ಇದೆ ಅಂತ ಪಾಪ ಬಂದು ಹೇಳಿ. ಪಾಪ ಅವ್ರ ಮನೆ ಕರೆದ್ರು, ಇಲ್ಲೇ ಬನ್ನಿ ಊಟ ಮಾಡೋಣ ಅಂತ. ಪರವಾಗಿಲ್ಲ ಬ್ರೋ ಥ್ಯಾಂಕ್ಸ್ ಅಂದ್ಬಿಟ್ಟು ಏನು ಕೈ ಹಾಕ್ತಾನೆ. ಟಾಟಾ ಮಾಡ್ತಾರೆ ಅಂದರು. ಪಟಾಕಿ ಇಲ್ಲಿ ಹೊಡಿತವ್ರೆ. ಚಿ ದೇವ್ರೇ, ಕಲುಷಿತ ಮಾಡ್ತಾರಲ್ಲಪ್ಪ ಇಲ್ಲೂ. ನನಗೆ ಇವಾಗ ಸದ್ಯಕ್ಕೆ ವಾಟರ್ ಕ್ರಾಸಿಂಗ್ ಬೇಡ, ಬಿಕಾಸ್ ಓಕೆ ನಾನೇನೋ ಹೇಳ್ತಿದ್ದೆ, ಅದೇ ಅವ್ರಿಗೆ ಕರೆದ್ರು. ಸೊ ಅವ್ರು ಮಾತಾಡಿಸಿದ್ರು. ಆಮೇಲೆ ಏನು ಹೇಳಬೇಕು ಮರ್ತೋಯ್ತು. ಲಾಂಗ್ ಯೂ-ಟರ್ನ್ ಇದೆ ಇವಾಗ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ. ಫೋಟೋಗ್ರಫಿ ನಡೀತಾ ಇದೆ. ವಾವ್, ವೆದರ್ ಇಸ್ ಸೋ ಕೋಲ್ಡ್ ಆ್ಯಂಡ್ ಚಿಲ್. ದೀಪಾವಳಿ ಹಬ್ಬ ಇರೋದ್ರಿಂದ ನಾನೇನು ಅಷ್ಟು KA ಬೋರ್ಡ್ಗಳು ಯಾವುದು ಕಾಣಿಸ್ತಾನೆ ಇಲ್ಲ ಈ ಕಡೆ. ಯಾರೂ ಅಷ್ಟೊಂದು ಜನ ಬಂದಿಲ್ಲ. ಸೊ ದಟ್ ಈಸ್ ಒನ್ ಗುಡ್. ಒನ್ ಮೋರ್ ಡೀಪ್ ಕಾವ್. ಎಷ್ಟನೇ ಗೆರೆ ಹತ್ತತ್ತೆ ನೋಡೋಣ. 3ನೇ ಗೆರೆಯಲ್ಲಿದ್ದೀನಿ. ಇದೆಲ್ಲ ಯಾವ ಲೆಕ್ಕ ಯಶು ಅಂತಿರುತ್ತೆ ನನ್ನ ಬೈಕ್. ಕಮಾನ್, 3ನೇ ಗೆರೆಲೇ ಹತ್ತಿತ್ತು. ಸ್ವಲ್ಪ ಸ್ಲಿಪ್ ಆಯಿತು. ಭಾರಿ ಕೇರ್ಫುಲ್ಲಾಗಿ ಹೋಗ್ಬೇಕು ನಾನಂತೂ. ಇವಾಗ ಫಸ್ಟು ನಾನು ಬೆಂಗಳೂರಿಗೆ ಹೋದ್ಮೇಲೆ ಟೈರ್ ಚೇಂಜ್ ಮಾಡಿಸ್ಲೇಬೇಕು. ದೇವ್ರೆ, ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಓಕೆ 2:44. ಸೊ ನಾನು ಮುನ್ನಾರ್ಗೆ ಹೋಗೋದಕ್ಕೆ ಇನ್ನೊಂದು 1.5 hour ಆಗುತ್ತೆ ಊಟ ಗೀಟ ಮಾಡಿಕೊಂಡು. ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲೊಂದು ಯಾವುದೋ ಒಂದು ಮನೆ ಕಾಣಿಸ್ತಿದೆ. ಮನೆನೋ ಅಥವಾ ಹೋಟೆಲೋ ಗೊತ್ತಿಲ್ಲ. ಬಟ್ ಒಂಥರ ಈ ಹಿಮಾಚಲ್ ಪ್ರದೇಶಗಳಲ್ಲಿ ಇರ್ತಾವಲ್ಲ ಆ ಥರ ಇದೆ. ತೋರಿಸ್ತೀನಿ ರೀ, ಸ್ವಲ್ಪ ತಾಳ್ಮೆ. ಕಾಣಿಸ್ತಾ ಇವಾಗ ಅಲ್ಲಿ. ಐ ಥಿಂಕ್ ಗೋಪುರ ಕ್ಯಾಚ್ ಮಾಡಲ್ಲ ಅನಿಸುತ್ತೆ. ಐ ಆಮ್ ಸೊ ಸಾರಿ ಫ್ರೆಂಡ್ಸ್. ಫಾಲ್ಸ್ ಹೋಪ್ಸ್, ಡೋಂಟ್ ಗಿವ್ ಇಟ್. ನೆಕ್ಸ್ಟು ಯಾವುದಾದ್ರೂ ಒಂದು ಅನ್ನೊಂದು ರೋಡ್ ಇದ್ದರೆ ಎಕ್ಸ್ಪ್ಲೋರ್ ಮಾಡೋಣ, ಏನಂತೀರ?
ಬಟ್ ಇಲ್ಲೊಂದು ಸ್ವಲ್ಪ ಲೈಕ್ ನಾನಂತೂ ಹಂಗೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಂತೂ ಯಾವ್ದಾದ್ರು ಒಂದು ರೋಡ್ ಸಿಕ್ತಂದರೆ ಸಾಕು ಹೋಗ್ತಿರೋದೆ. ಸೊ ಅದೇ ಥರ ಇಲ್ಲಿ ಯಾವುದಾದ್ರು ರೋಡ್ ಸಿಕ್ಕರೆ ಹೋಗೋಣ, ಯಾವುದೇ ರೀತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ದಲೇ ಇರಲಿ ಅಂತ ಬೇಡ್ಕೊಳ್ಳೋಣ. ವಾವ್, ಇಲ್ಲೊಂದು ಸ್ವಲ್ಪ ಸ್ಲಿಪ್ಪರ್ ಇದೆ. ಸೊ ಬನ್ನಿ ಒಂದು ಕೆಲಸ ಮಾಡೋಣ ಅಂತ ನಾನು ರೈಡ್ ಮಾಡಬೇಕಾದ್ರೆ ನಿಮಗೇನಾದರೂ ಹೇಳೋಕ್ಕೆ ಮಧ್ಯೆ ಕಥೆಗಳು ತರ್ತೀನಿ, ನನಗಾದ ಅನುಭವಗಳು. ಅದಾದಮೇಲೆ ನಾನು ತೇಜಸ್ವಿ ಅವ್ರ ಬುಕ್ ಓದ್ತೀನಲ್ವ, ಅವರ ಚಿಕ್ಕ ಘಟನೆಗಳನ್ನ ಅಥವಾ ಕಥೆಗಳನ್ನ ನಿಮಗೆ ಹೇಳ್ತೀನಿ. ಓಕೆ, ಸೊ ನಿಮಗೇನಾದರೂ ಆ ಕಥೆಗಳು ಅಥವಾ ಘಟನೆಗಳನ್ನ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ. ಸಾಕು ಬರೀ ನೇಚರ್ ಅಥವಾ ನಿಂದೇನಿದೆ ಎಕ್ಸ್ಪೀರಿಯೆನ್ಸ್ ಅದನ್ನು ತೋರ್ಸಪ್ಪ, ಕಂಡಿದ್ದೀನಿ ನಿನ್ನ ಥರ ಎಷ್ಟು ಮೋಟೋ ವ್ಲಾಗರ್ಸ್ ನೋಡ್ತಿಲ್ಲ ನಾವು, ಬರೀ ಗಾಂಚಾಲಿಗಳು ಅಂತಂದರೆ ಅದನ್ನು ಕಮೆಂಟ್ ಹಾಕಿ. ಇಟ್ಸ್ ಎಲ್ಲ ವೆಲ್ಕಮ್, ಬಟ್ ಸ್ವಲ್ಪ ಕೈಂಡಾಗಿರಿ ಪ್ಲೀಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬೇಡ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಸೊ ನಿಮಗಿಷ್ಟ ಆದರೆ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದ್ರೆ ಒಂಥರ ಅನ್ಸುತ್ತೆ, ಏನೋ ಒಂಥರ ಬೇಡ್ತಾ ಇದ್ದೀನಿ ಅನ್ನೋ ಥರ. ಸೊ ನಿಮಗಿಷ್ಟ ಆದರೆ ಮಾಡಿ. ನಾನಂತೂ ಅಪ್ಹಿಲ್ ಬರ್ತಾನೆ ಇದ್ದೀನಿ, ಎಂಟು ಸಿಗ್ತಾನೆ ಇಲ್ಲ. ನನ್ನ ಹತ್ರ ಬೇರೆ ಒಂದೇ ಒಂದು ಗೋಪ್ರೋ ಬ್ಯಾಟ್ರಿ ಇದೆ. ನೋಡು ಈ ನಾಯಿ, ಯಾಕಪ್ಪ? ಯಾಕೆ? ಬಾ ನಿಮ್ಮ ಅಜ್ಜಿ. ನಾಯಿದು ಆ ಟ್ರಿಕ್ಸ್ ನಂಗೆ ಅರ್ಥ ಆಗಿದೆ. ನಾವು ಏನಾದರೂ ಎದ್ರುಕೊಂಡು ಫುಲ್ ಸ್ಪೀಡಾಗಿ ಹೋದ್ವಿ ಅಂದ್ಕೊಳ್ಳಿ, ನೋಡಿ ಆ ಮನೆ ಕಾಣಿಸ್ತಂತ ಹೇಳಿದ್ನಲ್ಲ, ಇದೇನೆ. ಈಗ ಕಾಣಿಸ್ತಿದೆಯಾ? ಎಸ್, ಐ ಡೋಂಟ್ ಗಿವ್ ಅ ಫಾಲ್ಸು. ಸರಿ, ಈ ನಾಯಿ ಟ್ರಿಕ್ ಏನು ಹೇಳ್ತಿದ್ದೀನಿ ಅಂತಂದರೆ, ಯಪ್ಪ ಏನಾದರೂ ಅದಕ್ಕೆ ಎದ್ರುಕೊಂಡು ನೀವು ಸೀದಾ ಸ್ಪೀಡಾಗಿ ಆಕ್ಸಲರೇಟ್ ಕೊಟ್ಟರೆ ನಿಂತ್ಕೊಂಡ್ರೆ ಪಕ್ಕ ಹಿಂದೆ ಬರ್ತವೆ ಅಂತ ಆಯಿತು. ಸ್ವಲ್ಪ ಅದೇ ಸ್ಲೋ ಮಾಡಿ ಅದ್ರ ಮುಂದೆ ನಿಂತ್ಕೊಳ್ಳಿ, ಗಡ ನಾಯಿಗಳು. ಸೊ ವಾವ್, ವ್ಯೂ ಅಂತೂ ಸಖತ್ತಾಗಿದೆ. ಆಲ್ಮೋಸ್ಟ್ ನಾವು ಎಂಡಿಗೆ ಬರ್ತಾ ಇದ್ದೀವಿ ಅನಿಸುತ್ತೆ, ನೋಡೋಣ. ನೋಡಿ, ನಾನು ಹೇಳ್ತಿದ್ನಲ್ಲ ಹೋಟೆಲ್ಲೋ ಅಥವಾ ಮನೆನೋ ಅಥವಾ ಏನೋ ಇದೆ ಅಂತ ಕಾಣಿಸ್ತು ಇಲ್ಲಿ ಇವಾಗ. ಬಟ್ ಅದು ತುಂಬ ಚೆನ್ನಾಗಿದೆ, ಅಲ್ಲಿಂದ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ನೋಡಿ, ಆಲ್ಮೋಸ್ಟ್ ನಾವು ಪೀಕಿಗೆ ಬಂದ್ವಿ ಅಂತ ಅನಿಸುತ್ತೆ. ವಾಹ್, ನಟ್ ಸ್ಪೈಸಸ್ ಚಿಲ್ಬರ್ಗ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್, ಐ ಥಿಂಕ್ ಹೋಟೆಲ್ಸ್. ಎಸ್, ಸೂಪರ್ ನೈಸ್. ಐ ಥಿಂಕ್ ಫೈನಲಿ ಪೀಕಿಗೆ ಬಂದಿದ್ದೀವಿ ಅನಿಸುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಎಂಟರ್ ಕೇರಳ, ಐ ಥಿಂಕ್ ಸೊ. ಮುಂದೆ ಚೆಕ್ ಪೋಸ್ಟ್ ಬಂದರೆ ಕೇರಳ ಎಂಟ್ರಿ ಆದ್ವಿ.